ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೇಡಿಂಗ್ ಪಾಠಶಾಲಾ. ನನ್ನ ಹೆಸರು ಗಣೇಶ್ ಅಂತ. ನಾನೊಬ್ಬ ಸ್ಟಾಕ್ ಮಾರ್ಕೆಟ್ ಟ್ರೇಡರ್. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ತುಂಬಾ ಜನ ನನಗೆ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಇಲ್ಲ ಯಾರು ನನಗೆ ಗೊತ್ತು ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಅವ್ರು ಒಂದೇ ಕ್ವಶನ್ ಕೇಳ್ತಾರೆ. ಆಸ್ ಎ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೇಕಾದ್ರೆ ಎಷ್ಟು ತಿಂಗಳು ಇಲ್ಲ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಎನಿ ಟೈಮ್ ನನಗೆ ಮೆಸೇಜು ಇಲ್ಲಾಂದ್ರೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆನ್ಸರ್ ನಾನು ಹೇಳ್ತೀನಿ. ಫ್ರಮ್ ಸ್ಕ್ರಾಚ್ ಇಂದ ಹೆಂಗೆ ಆಸ್ ಎ ನೀವು ಬಿಗಿನರ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟಬಲ್ ಆಗಬೇಕು ಅಂದ್ರೆ ಎಷ್ಟು ತಿಂಗಳು ಇಲ್ಲ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಪ್ಲಸ್ ನನಗೆ ಎಷ್ಟು ವರ್ಷ ಬೇಕಾಯ್ತು ಆಸ್ ಎ ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕೆ, ಪ್ಲಸ್ ಒಂದು ಬ್ರೇಕ್ ಇವನ್ ಇಂದ ಮೇಲ್ ಬಂದು ಆಸ್ ಎ ಪ್ರಾಫಿಟಬಲ್ ಆಗೋಕ್ಕೆ ಎಷ್ಟು ತಿಂಗಳು ಇಲ್ಲ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ನನಗೆ ಬೇಕಾಯ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಚಾನಲ್ಗೆ ಯಾರು ಹೊಸಬ್ರಾಗಿದೆ ದಯವಿಟ್ಟು ನಿಮ್ದು ಅಟೆಂಡೆನ್ಸ್ ಹಾಕಿ. ಕೆಳಗಡೆ ಅಟೆಂಡೆನ್ಸ್ ಅಂದ್ರೆ ಸಬ್ಸ್ಕ್ರೈಬ್ ಬಟನ್, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಇವಾಗಲೂ ಕೂಡ ನನಗೆ ನೆನಪಿದೆ, 2021 ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರಡ್ಯೂಸ್ ಆಗಿದ್ದು ಹಿಂದೆ ಏನ್ ಕಾರಣ ಅಂದ್ರೆ ಒನ್ ಆಫ್ ಮೈ ಫ್ರೆಂಡ್. ಓಕೆನಾ? ಒನ್ ಆಫ್ ಮೈ ಫ್ರೆಂಡ್ ಅವನು ನನಗೆ ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರಡ್ಯೂಸ್ ಮಾಡಿದ್ದು. ಅವನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಲೈಕ್ ಒಂದು ಟೈಮ್ ಬಂದಾಗ ಡೆಫಿನೆಟ್ಲಿ ಅವನ ಜೊತೆ ನಾನು ಪಾಡ್ಕಾಸ್ಟ್ ಮಾಡ್ತೀನಿ. ಓಕೆನಾ? ಆ ಫ್ರೆಂಡ್ ನನಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರಡ್ಯೂಸ್ ಮಾಡಿಸಿದ್ದು. ಐ ಥಿಂಕ್ 2021 ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರಡ್ಯೂಸ್ ಆಗಿದ್ದು. ಓಕೆನಾ? ಅದಕ್ಕಿಂತ ಮುಂಚೆ ನನಗೂ ಕೂಡ ಗೊತ್ತಿರಲಿಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೇನು. ತುಂಬಾ ಜನ ಟಿವಿಲಿ ಇಲ್ಲ ಮತ್ತೆ ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ ಲೈಕ್ ಸ್ಟಾಕ್ ಮಾರ್ಕೆಟ್ ಇದಾಯ್ತು ಅದಾಯ್ತು. ಜಸ್ಟ್ ನನಗೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ, ಬಟ್ ನೋಡ್ತಾ ಇದೆ ಅಷ್ಟೇನೆ. ಬಟ್ ಆಕ್ಚುಯಲ್ ಆಗಿ ನಾನು ಸ್ಟಾಕ್ ಮಾರ್ಕೆಟ್ ಇಂಟ್ರಡ್ಯೂಸ್ ಆಗಿದ್ದು 2021 ಸ್ಟಾರ್ಟಿಂಗ್ ಅಲ್ಲಿ. ಓಕೆನಾ? ಅದಾದ್ಮೇಲೆ ತುಂಬಾ ಟ್ರೇಡಿಂಗ್ ಆಪ್ಸ್ ಎಲ್ಲ ಬರುತ್ತೆ, ಬಟ್ ಆಪ್ಸ್ ಯಾವ್ದು ಅಂತ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಅದನ್ನ ನನ್ನ ಫ್ರೆಂಡು ಇನ್ಸ್ಟಾಲ್ ಮಾಡ್ಕೊಟ್ಟ ನನಗೆ. ಜಸ್ಟ್ ಇದನ್ನ ವಾಚ್ ಮಾಡು, ಹೆಂಗೆ ಒಂದು ಗ್ರೀನ್ ಕಲರ್ ಅಂದ್ರೆ ಹೆಂಗಿರುತ್ತೆ, ರೆಡ್ ಕಲರ್ ಅಂದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆಪ್ ಅಲ್ಲಿ ಒಂದೊಂದು ಗ್ರೀನ್ ತೋರಿಸ್ತಾ ಇರುತ್ತೆ, ಒಂದೊಂದು ರೆಡ್ ತೋರಿಸ್ತಾ ಇರುತ್ತೆ ಸ್ಟಾಕ್ಸು. ಅದನ್ನ ಜಸ್ಟ್ ವಾಚ್ ಮಾಡು ಅಂತ ನನಗೆ ಐ ಥಿಂಕ್ ಒನ್ ಮಂತ್ ಇಲ್ಲ 1.5 ಮಂತ್ ನಾನು ಜಸ್ಟ್ ಅದನ್ನ ವಾಚ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ನೈಟ್ ಶಿಫ್ಟ್ ಮಾಡ್ತಾ ಇರೋ ಕಾರಣಕ್ಕೆ ಬೆಳಗ್ಗೆ ನಾನು ವರ್ಕೌಟ್ ಮುಗಿಸಿ ಅರೌಂಡ್ 9:15ಗೆ ಮಾರ್ಕೆಟ್ ಓಪನ್ ಆಗ್ತಾ ಇತ್ತು. 9:15 ಇಂದ ಅರೌಂಡ್ 10:30 ಇಲ್ಲ 10:15 ತನಕ ಜಸ್ಟ್ ನಾನು ಅದನ್ನ ವಾಚ್ ಮಾಡ್ತಾ ಇದ್ದೆ. ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡೋದು, ಲೈಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ, ರೆಡ್ ಇಂದ ಹೆಂಗೆ ಗ್ರೀನ್ ಟರ್ನ್ ಆಗುತ್ತೆ, ಅದು ಪಕ್ಕದಲ್ಲಿ ಪರ್ಸೆಂಟೇಜ್ ಎಲ್ಲ ಬರ್ತಾ ಇತ್ತು, ಪ್ಲಸ್ ಪ್ರೈಸ್ ಎಲ್ಲ ಬರ್ತಾ ಇತ್ತು. ಅದನ್ನ ಜಸ್ಟ್ ನಾನು ವಾಚ್ ಮಾಡ್ತಾ ಇದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಂಗೂ ಕೂಡ ಗೊತ್ತಿರ್ಲಿಲ್ಲ ಲೈಕ್ ಹೆಂಗ್ ವರ್ಕ್ ಆಗುತ್ತೆ ಅದು, ಲೈಕ್ ಬೈಯಿಂಗ್ ಅಂದ್ರೇನು, ಸೆಲ್ಲಿಂಗ್ ಅಂದ್ರೇನು, ಮೇಲ್ಗಡೆ ಪರ್ಸೆಂಟೇಜ್ ಎಲ್ಲ ಬರುತ್ತಲ್ಲ, ಅದು ಯಾವ್ದು ನಂಗೂ ಕೂಡ ಗೊತ್ತಿರಲಿಲ್ಲ. ಜಸ್ಟ್ ನಾನು ವಾಚ್ ಮಾಡ್ತಾ ಇದ್ದೆ. ಇದೇ ತರ ಒನ್ ಮಂತ್ ಐ ಥಿಂಕ್ 1.5 ಮಂತ್ ಜಸ್ಟ್ ಅದನ್ನ ವಾಚ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನನಗೂ ಕೂಡ ಲೈಕ್ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು, ಹೆಂಗ್ ಇದು ವರ್ಕ್ ಆಗುತ್ತೆ, ಹೆಂಗೆ ಇದಕ್ಕಿದಂಗೆ ಗ್ರೀನ್ ಇರೋದು ರೆಡ್ ಆಗುತ್ತೆ, ಇದು ಯಾವ್ದೇ ಸ್ಟಾಕ್ಸ್ ಆಗಿರ್ಬೋದು ಅಂತ. ಅದಾದ್ಮೇಲೆ ನಾನು ಅವ್ನಿಗೆ ಕ್ವಶನ್ ಕೇಳಕ್ಕೆ ಶುರು ಮಾಡಿದೆ. ಅಂದ್ರೆ ಜಸ್ಟ್ ನಮ್ಮ ಮನೆ ಹತ್ರನೇ ಅವ್ರ ಮನೆ ಇರೋದು. ಅವ್ರ ಮನೆಗೆ ಹೋಗಿ ಅವನು ಕರೀತಾ ಇದ್ದ, ಏನಾರು ಡೌಟ್ ಇದ್ರೆ ಬಾ ನನ್ಗೆ ಹೇಳ್ಕೊಡ್ತೀನಿ ಅಂತ. ಅಲ್ಲಿಂದ ನಂದು ಅಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದ್ದು. ಅದಾದ್ಮೇಲೆ ಅವನು ಒಂದೊಂದಾಗಿ ನಂಗೆ ತಿಳಿಸ್ಕೊಟ್ಟ. ಲೈಕ್ ಸ್ಟಾಕ್ಸ್ ಅಂದ್ರೇನು, ಅದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಹೆಂಗ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಅದು ಟೆಕ್ನಿಕಲ್ ಅನಾಲಿಸಿಸ್ ಹೆಂಗ್ ವರ್ಕ್ ಆಗುತ್ತೆ, ಕಾಲ್ ಆಪ್ಷನ್ ಅಂದ್ರೇನು, ಬೈ ಪುಟ್ ಆಪ್ಷನ್ ಅಂದ್ರೇನು, ಒಂದು ಲೈಕ್ ಸ್ಟಾಕ್ಸ್ ನ ಹೆಂಗೆ ಬೈ ಮಾಡೋದು, ಸೆಲ್ ಮಾಡೋದು, ಲೈಕ್ ಲಾಂಗ್ ಟರ್ಮ್ ಆಪ್ಷನ್ ಅಂದ್ರೇನು. ಓಕೆನಾ? ಬರೀ ನಾವು ಇಂಟ್ರಾಡೇಲಿ ಬೈ ಸೆಲ್ ಮಾಡ್ಬೋದು, ಇಲ್ಲಾಂದ್ರೆ ಲಾಂಗ್ ಟರ್ಮ್ ಕೂಡ ಇಡ್ಬೋದು. ಇವೆಲ್ಲ ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅವನು ನನಗೆ ಒಂದೊಂದಾಗಿ ಹೇಳ್ಕೊಡಕ್ಕೆ ಶುರು ಮಾಡ್ದ. ಐ ಥಿಂಕ್ ಅದಾದ್ಮೇಲೆ 4 to 5 months ಜಸ್ಟ್ ಇದ್ರಲ್ಲೇ ಅಂದ್ರೆ ಕಲಿಯೋದ್ರಲ್ಲೇ ಫಸ್ಟ್ 2 ಸ್ಟೆಪ್ಸ್ ಹತ್ತದ್ರಲ್ಲೇ ನಂಗೆ ಟೈಮ್ ಆಯ್ತು. ಐ ಥಿಂಕ್ ಏನಕ್ಕೆ ಅಂದ್ರೆ ಅದು ಹೊಸದಾಗಿ ಸ್ಕ್ರಾಚ್ ಆಗಿ ನಾನು ಕಲಿತಾ ಇದ್ದಿದ್ದಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಕಾಯ್ತು. ಅರೌಂಡ್ 4 to 5 months ಜಸ್ಟ್ ಅದರಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಹೋದೆ. ಅದಾದ್ಮೇಲೆ ಲೈಕ್ ಐ ಥಿಂಕ್ 5 to 6 months ಆದ್ಮೇಲೆ ನನಗೆ ಡಿಮ್ಯಾಟ್ ಅಕೌಂಟ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವಾಗ ನನಗೆ ಡಿಮ್ಯಾಟ್ ಅಕೌಂಟ್ ಏನು, ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡಿಂಗ್ ಮಾಡಬೇಕು, ಇಲ್ಲ ಆಪ್ಷನ್ ಬೈಯಿಂಗು ಸೆಲ್ಲಿಂಗು, ಇಲ್ಲ ಸ್ಟಾಕ್ಸ್ ನ ನೀವು ಬೈ ಮಾಡಬೇಕು ಅಂದ್ರೆ ಮೇನ್ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಲೈಕ್ ಹೆಂಗೆ ನಮ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಅದೇ ತರ ನಮ್ದು ಒಂದು ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಅಲ್ಲಿ ನಮ್ದು ಏನೇ ಸ್ಟಾಕ್ಸ್ ಬೈ ಮಾಡಿದ್ರು ಸೆಲ್ ಮಾಡಿದ್ರು ಅದು, ಇಲ್ಲ ನಾವು ಸ್ಟಾಕ್ ಬೈ ಮಾಡಿದ್ರೆ ಅದೆಲ್ಲ ಅಲ್ಲಿ ಇರುತ್ತೆ. ಓಕೆನಾ? ಸೇಮ್ ಬ್ಯಾಂಕ್ ಅಕೌಂಟ್ ಹೆಂಗಿರುತ್ತೆ ಅದ್ರ ತರ ಹಂಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಆ ಅಕೌಂಟ್ ನ ಓಪನ್ ಮಾಡ್ಕೊಟ್ಟ ನನಗೆ. ಐ ಥಿಂಕ್ ಒಂದು 48 hours ಬೇಕಾಗುತ್ತೆ ಅದು ಅಕೌಂಟ್ ಓಪನ್ ಮಾಡಕ್ಕೆ. ಇವತ್ತು ಅಕೌಂಟ್ ಓಪನ್ ಮಾಡಿದ್ರೆ ಒಂದು 48 hours ಬೇಕಾಗುತ್ತೆ ಅದು ವೆರಿಫಿಕೇಶನ್ ಎಲ್ಲ ಮಾಡಿ. ಅದಾದ್ಮೇಲೆ ಅಲ್ಲಿಂದ ನಂದು ಮೇನ್ ಟ್ರೇಡಿಂಗ್ ಜರ್ನಿ ಏನಂತ ಹೇಳ್ಬೋದು, ಅಲ್ಲಿಂದ ಶುರು ಆಯ್ತು. ಓಕೆನಾ? ಅದಾದ್ಮೇಲೆ ಐ ಥಿಂಕ್ 3 to 4 months ಜಸ್ಟ್ ಹೆಂಗೆ ಆಪ್ಷನ್ ಬೈ ಲೈಕ್ ಒಂದು ಸ್ಟಾಕ್ಸ್ ನ ಬೈ ಮಾಡೋದು ಸೆಲ್ ಮಾಡೋದು, ಅಲ್ಲೊಂದು ಬೈ ಬಟನ್ ಸೆಲ್ ಬಟನ್ ಅಂತ ಬರುತ್ತೆ. ಅದಾದ್ಮೇಲೆ ಪಕ್ಕದಲ್ಲಿ ಹೆಂಗೆ ಅದು ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ,
ಆಮೇಲೆ ಹೆಂಗೆ ನಾವು ಪೊಸಿಷನ್ ತಗೋಬಹುದು ಅದೆಲ್ಲ ಐ ಥಿಂಕ್ 2 to 3 months ಅಲ್ಲೇ ನಂಗೆ ಟೈಮ್ ಲೈಕ್ ಹಿಡೀತು ಅದನ್ನ ಅರ್ಥ ಮಾಡ್ಕೊಳಕ್ಕೆ. ಓಕೆನಾ, ಅದು ನಾನು ನೈಟ್ ಶಿಫ್ಟ್ ಮಾಡ್ತಾ ಇದನ್ನ ನಾನು ಕಲಿತಾ ಇದ್ದೆ. ಲೈಕ್ ವೀಕೆಂಡ್ ಅಲ್ಲಿ ಯಾವಾಗ ಟೈಮ್ ಇತ್ತು ಅದನ್ನ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅದನ್ನ ಕಲಿತಾ ಇದ್ದೆ. ಓಕೆನಾ, ಅದಾದ್ಮೇಲೆ ಐ ಥಿಂಕ್ 8 to 9 months ಅಲ್ಲೇ ಅದು ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ನನಗೆ ಆಪ್ಷನ್ಸ್ ಲೈಕ್ ಆಪ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ, ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೇನು, ಬುಲ್ಲಿಶ್ ಮಾರ್ಕೆಟ್ ಅಂದ್ರೇನು, ಬೇರಿಶ್ ಮಾರ್ಕೆಟ್ ಅಂದ್ರೇನು, ಒಂದು ಕ್ಯಾಂಡಲ್ ಒಂದು ಫುಲ್ ಗ್ರೀನ್ ಬಂದ್ರೆ ಅದನ್ನ ಏನಂತ ಕರೀತಾರೆ, ಒಂದು ಫುಲ್ ಗ್ರೀನ್ ಕ್ಯಾಂಡಲ್ ಬಂದ್ರೆ ಅದನ್ನ ರೆಡ್ ಕಲರ್ ಬಂದ್ರೆ ಏನಂತ ಕರೀತಾರೆ, ಅದನ್ನೆಲ್ಲ ಅವನು ಜಸ್ಟ್ ಬರ್ದಿ ನನ್ ತಿಳಿಸ್ಕೊಡ್ತಾ ಇದ್ದ. ಐ ಥಿಂಕ್ ಅದನ್ನ ಕಲಿಯಕ್ಕೂ ಒಂದು 1 month ಬೇಕಾಯ್ತು. ಆಸ್ ಎ ಕಂಪ್ಲೀಟ್ ಬಿಗಿನರ್ ಆಗಿ ಅದನ್ನ ಕಲಿಯಕ್ಕೂ ಕೂಡ ನಮ್ಗೆ 1 ತಿಂಗಳು ಬೇಕಾಯ್ತು. ಓಕೆನಾ, ಆಮೇಲೆ ನಾನು ಆಪ್ಷನ್ ಲೈಕ್ ಒಂದು ಸ್ಟಾಕ್ಸ್ ನ ಬೈ ಮಾಡಕ್ಕೆ ನನ್ಗೆ ಒಂದು ಧೈರ್ಯ ಬಂತು. ಓಕೆನಾ, ಅದಾದ್ಮೇಲೆ ಒಂದು 5 to 6 ಸ್ಟಾಕ್ಸ್ ನಾನು ಬೈ ಮಾಡಿದೆ. ಬಟ್ ಅದು ಯಾವ್ದೇ ತರ ನಾನು ಹೇಳಕ್ ಇಷ್ಟಪಡಲ್ಲ, ಇಲ್ಲ ನನಗೆ ಕಾಪಿರೈಟ್ ಬರುತ್ತೆ. ಓಕೆನಾ, ಅದನ್ನ ಸ್ಟಾಕ್ಸ್ ನ ನಾನು ಬೈ ಮಾಡಿದೆ. ಅಲ್ಲಿಂದ ನನಗೆ ಕಾನ್ಫಿಡೆಂಟ್ ಇನ್ಕ್ರೀಸ್ ಆಯ್ತು. ಲೈಕ್ ಹೆಂಗ್ ವರ್ಕ್ ಆಗುತ್ತೆ ಅದು, ನಾವು ಆಪ್ಷನ್ ಒಂದು ಸ್ಟಾಕ್ಸ್ ಬೈ ಮಾಡಿದ ತಕ್ಷಣ ಅದು ಹೆಂಗ್ ಬಿಹೇವ್ ಆಗುತ್ತೆ, ಲೈಕ್ ಅಲ್ಲಿ ಆಪ್ಷನ್ಸ್ ಎಲ್ಲ ಬರುತ್ತೆ ನಿಮ್ಗೆ, ಇಷ್ಟು % ಹೋಗ್ತಾ ಇರುತ್ತೆ, ಇಷ್ಟು ರೂಪೀಸ್ ಅಪ್ ಆಗುತ್ತೆ, ಅದೆಲ್ಲ ನಿಮ್ಗೆ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲೇ ಕಾಣುತ್ತೆ. ಓಕೆನಾ, ಅಲ್ಲಿಂದ ನನ್ಗೆ ಲೈಕ್ ಸ್ಟಾಕ್ಸ್ ಬೈ ಮಾಡೋದು ಸೆಲ್ ಮಾಡೋದು ಅಲ್ಲಿಂದ ನನ್ಗೆ ಗೊತ್ತಾಗ್ತು. ಲೈಕ್ ಇದಿಷ್ಟು ಫಸ್ಟ್ ಆಫ್ ಅಂದ್ರೆ ಹೆಂಗೆ ಒಂದು ಸ್ಟಾರ್ಟಿಂಗ್ ಸ್ಕ್ರಾಚ್ ಇಂದ ನಾನು ಸ್ಟಾಕ್ಸ್ ನ ಬೈ ಮಾಡೋದು ಸೆಲ್ ಮಾಡೋದು ಅನ್ನೋದು ಇದಿಷ್ಟು ಫಸ್ಟ್ ಆಫ್. ಲೈಕ್ ನನ್ನ ಜರ್ನಿಲಿ ಅರೌಂಡ್ 8 to 9 months ಬೇಕಾಯ್ತು. ಇದನ್ನ ನಾನು ಐ ಥಿಂಕ್ ಜಸ್ಟ್ ಆಸ್ ಎ ಫಸ್ಟ್ ಆಫ್ ಅಂತ ಕರಿತೀನಿ. ಸೆಕೆಂಡ್ ಆಫ್ ಅಲ್ಲಿ ನನಗೆ ಆಪ್ಷನ್ಸ್ ಲೈಕ್ ನಿಫ್ಟಿ 50 ಅಂದ್ರೆ ಏನು, ಬ್ಯಾಂಕ್ ನಿಫ್ಟಿ ಅಂದ್ರೆ ಏನು ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸೆಕೆಂಡ್ ಆಫ್ ಅಲ್ಲಿ. ಐ ಥಿಂಕ್ 9 months ಆದ್ಮೇಲೆ ನಾನು ಆಪ್ಷನ್ಸ್ಗೆ ಇಳ್ದಿದ್ದು. ಐ ಥಿಂಕ್ ಆಪ್ಷನ್ಸ್ ತುಂಬಾ ರಿಸ್ಕಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ಟಾಕ್ಸ್ಗಿಂತ. ಸ್ಟಾಕ್ಸ್ ಅಲ್ಲಿ ಕಡಿಮೆ ರಿಸ್ಕ್ ಅಂದ್ರೆ ರಿಸ್ಕ್ ಇರಲ್ಲ ಅಂತಲ್ಲ, ಜಸ್ಟ್ ನಾವು ತುಂಬಾ ರಿಸ್ಕಿಯನ್ನು ತಗೊಳ್ಳೋಕೆ ಅವಶ್ಯಕತೆ ಇಲ್ಲ. ಯಾವ್ದು ಗೊತ್ತಿದೆ ಆ ಸ್ಟಾಕ್ಸ್ ನಾವು ಬೈ ಮಾಡಿ ಇಟ್ಕೋಬಹುದು. ಬಟ್ ಆಪ್ಷನ್ ಅಲ್ಲಿ ಆತರ ಇರಲ್ಲ. ಆಪ್ಷನ್ ಅಲ್ಲಿ ವೀಕ್ಲಿ ಎಕ್ಸ್ಪೈರಿ ಅಂತ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ಅಂತ ಇರುತ್ತೆ, ಆಮೇಲೆ ಇಂಟ್ರಾಡೇ ಅಂತ ಇರುತ್ತೆ, ಲೈಕ್ ಕಾಲ್ ಆಪ್ಷನ್ ಇರುತ್ತೆ, ಪುಟ್ ಆಪ್ಷನ್ ಇರುತ್ತೆ, ಟೀಟಾ ಅಂತ ಇರುತ್ತೆ, ಗಾಮಾ ಅಂತ ಇರುತ್ತೆ. ಅದೆಲ್ಲ ನಾನು ಮುಂದೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಹೆಂಗೆ ಅದು ಪಿ ಅಂದ್ರೇನು, ಸಿ ಅಂದ್ರೇನು ಅಂತ. ಜಸ್ಟ್ ನಾನು ಇವಾಗ ಹೆಂಗೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೈಕ್ ಗ್ರೋ ಆಗ್ಬೇಕು, ಪ್ರಾಫಿಟಬಲ್ ಆಗ್ಬೇಕು ಅಂದ್ರೆ ಇದೆಲ್ಲ ಪ್ರೋಸೆಸ್ ನೀವು ಕೂಡ ಫಾಲೋ ಮಾಡ್ಬೇಕಾಗುತ್ತೆ. ಓಕೆನಾ, ಇದು ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಆಪ್ಷನ್ಸ್ ಬಗ್ಗೆ ಅವನು ಇಂಟ್ರೊಡ್ಯೂಸ್ ಮಾಡಿಸಿದ್ದು. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಟೈಮ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ನಂದು ಮೆಂಟಲ್ ಹೆಲ್ತ್ ಆಗಿರ್ಬೋದು, ಲೈಕ್ ಟ್ರೇಡಿಂಗ್ ಸ್ಟೈಲ್ ಆಗಿರ್ಬೋದು, ಅದೆಲ್ಲ ತುಂಬಾ ಇಂಪ್ರೂವ್ ಆಯ್ತು. ಪೇಷನ್ಸ್ ಕೂಡ ಇಂಪ್ರೂವ್ ಆಯ್ತು. ಏನಕ್ಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೇನ್ ಬೇಕಾಗಿರೋದೇ ಪೇಷನ್ಸ್. ನಮ್ದು 80% ಪೇಷನ್ಸ್ ಆದ್ರೆ ಇನ್ 10% ಮಾತ್ರ ನಮ್ದು ಸೆಟಪ್, ಇನ್ 10% ಮನಿ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ, ಇದು ಸೆಕೆಂಡ್ ಹಾಫ್ ಅಲ್ಲಿ ಶುರು ಆದ್ಮೇಲೆ ಲೈಕ್ ಏನ್ ನಾನು ಕ್ಯಾಪಿಟಲ್ ಡಿಪ್ಲಾಯ್ ಮಾಡಿದ್ದೀನಿ ಆಪ್ಷನ್ಸ್ ಮಾಡಕ್ಕೆ, ಅದರಲ್ಲಿ ಒಂದು 50 to 60% ಕ್ಯಾಪಿಟಲ್ ಲಾಸ್ ಕೂಡ ಆಯ್ತು. ಅದೇ ಲಾಸ್ ನಾನು ಯಾವತ್ತೂ ಕೂಡ ಲಾಸ್ ಅಂತ ಕನ್ಸಿಡರ್ ಮಾಡಿಲ್ಲ, ಒಂದು ಲರ್ನಿಂಗ್ ಅಂತ ನಾನು ಕನ್ಸಿಡರ್ ಮಾಡಿದೆ. ಓಕೆನಾ, ಏನಕ್ಕೆ ಅಂದ್ರೆ ಒಂದು ಟ್ಯೂಷನ್ ಫೀಸ್ ತರ ಅದನ್ನ ನಾನು ತಲೆಯಲ್ಲಿ ನನ್ಗೆ ಅನ್ಸ್ತು. ಓಕೆನಾ, ಏನೇ ನೀವು ಕಲಿಬೇಕಾರೋ ಓಕೆನಾ, ಫಸ್ಟ್ ನಾವು ಒಂದು ಪ್ರೈಸ್ ಪೇ ಮಾಡ್ಲೇಬೇಕಾಗುತ್ತೆ. ಇವಾಗ ನೀವು ಬಿಸ್ನೆಸ್ ಕಲಿಬೇಕಾದ್ರು, ಇಲ್ಲಾಂದ್ರೆ ಇವನ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ರು ಕೂಡ ಇಷ್ಟು ಫೀಸ್ ಅಂತ ನೀವು ಕಟ್ಟಬೇಕು. ಅದಾದ್ಮೇಲೆ ಕೂಡ ನಿಮ್ಗೆ ಇಂಜಿನಿಯರಿಂಗ್ ಮಾಡಕ್ ಕೊಡೋದು. ಸೊ ಮಾರ್ಕೆಟಲ್ಲೂ ಕೂಡ ಅದೇ ತರ. ನೀವೇನಾರ ಕಲಿಬೇಕು ಅಂದ್ರೆ ನೀವು ಒಂದು ಪ್ರೈಸ್ ನ ನೀವು ಪೇ ಮಾಡ್ಲೇಬೇಕು. ಇಲ್ಲಾಂದ್ರೆ ಯಾರು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರ ಹತ್ರ ನೀವು ಅಮೌಂಟ್ ನ ಕೊಟ್ಟು ಅವ್ರ ಹತ್ರ ಕಲಿಬಹುದು. ಓಕೆನಾ, ಅಲ್ಲಿ ನನ್ಗೆ ಅಷ್ಟು ತನಕ ಯಾರು ಗೊತ್ತಿರ್ಲಿಲ್ಲ ಲೈಕ್ ಆಪ್ಷನ್ ಮಾಡೋದು. ನನ್ನ ಫ್ರೆಂಡ್ ಮಾತ್ರ ಮಾಡ್ತಾ ಇದ್ದ. ಸೊ ಅವನ್ಗೆ ಕೂಡ ನಾನು ಸ್ವಲ್ಪ ಲೈಕ್ ಪ್ರೈಸ್ ನ ಪೇ ಮಾಡಿ ಅವನ ಹತ್ರ ನಾನು ಆಪ್ಷನ್ಸ್ ನ ತಿಳ್ಕೊಂಡೆ. ಓಕೆನಾ, ಅಲ್ಲಿಂದ ಇಲ್ಲಿವರೆಗೆ ಐ ಥಿಂಕ್ ಲಾಸ್ಟ್ 6 months ಬ್ಯಾಕ್ ಇಂದ ನಾನು ಒಂದು ಪ್ರಾಫಿಟೇಬಲ್ ಅಂತ ಬ್ರೇಕ್ ಇವನ್ ಮೇಲೋಗಿ ಪ್ರಾಫಿಟೇಬಲ್ ಆಗಿದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ, ಇದು ಲೈಕ್ ನನ್ನ ಜರ್ನಿ, ಹೆಂಗೆ ನಾನು ಸ್ಕ್ರಾಚ್ ಇಂದ ಶುರು ಮಾಡಿ ಪ್ರಾಫಿಟೇಬಲ್ ಆದೆ ಅಂತ ಇದು ಒಂದು ಜರ್ನಿ. ಓಕೆನಾ, ಇದು ಎಲ್ಲಾರ ಲೈಫಲ್ಲಿ ಇದೇ ತರ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಸ್ವಲ್ಪ ಜನ ಬೇಗ ಕಲಿತಾರೆ, ಸ್ವಲ್ಪ ಜನ ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಇಲ್ಲ ಸ್ವಲ್ಪ ಜನ ತುಂಬಾ ಟೈಮ್ ಬೇಕಾಗುತ್ತೆ. ಅಂದ್ರೆ ಒಬ್ರೊಬ್ರು ಕಲಿಯೋ ರೀತಿ ಬೇರೆ ಬೇರೆ ತರ ಇರುತ್ತೆ. ನಾವ್ ಹೆಂಗೆ ಡೆಡಿಕೇಶನ್ ಮಾಡ್ತೀವಿ ಇಲ್ಲ ಫೋಕಸ್ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್. ಏನಕ್ಕೆ ಅಂದ್ರೆ ನಾನು ಕೂಡ ನೈಟ್ ಶಿಫ್ಟ್ ಮಾಡ್ತಾನೆ ಲೈಕ್ ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಆಗಿದ್ದು. ಓಕೆನಾ, ಅದಕ್ಕೋಸ್ಕರನೇ ನಾನು ಕಂಪ್ಲೀಟ್ ಅನ್ನೋದ ಬೇರೆ ವರ್ಕ್ ಅಲ್ಲಿ ಇತ್ತು ಅಂದ್ರೆ ಐ ಥಿಂಕ್ ನಾನು ಇಷ್ಟು ಬೇಗ ಪ್ರಾಫಿಟಬಲ್ ಆಗಕ್ಕೆ ಸಾಧ್ಯ ಇರ್ತಾ ಇರ್ಲಿಲ್ಲ ಅಂತ ಅನ್ಕೋತೀನಿ. ಏನಕ್ಕೆ ಅಂದ್ರೆ ನೈಟ್ ಶಿಫ್ಟ್ ಮುಗಿದು ಡೈಲಿ ಕೂಡ ನಂಗೆ ಸ್ವಲ್ಪ ಟೈಮ್ ಇರ್ತಾ ಇತ್ತು. ಲೈಕ್ ಮಾರ್ಕೆಟ್ 9:15 ಓಪನ್ ಆದ್ಮೇಲೆ
ಒಂದು 11:30 ತನಕ ನಾನು ಮಾರ್ಕೆಟ್ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಏನ್ 1 hour 2 hour ಡೆಡಿಕೇಶನ್ ಇತ್ತು, ಥಿಂಕ್ ಅದನ್ನ ನಿಮ್ ಲೈಫ್ ಅಲ್ಲಿ 1 hour 2 hour ಡೈಲಿ ನೀವು ಡೆಡಿಕೇಶನ್ ಮಾಡಿದ್ರೆ ನೆಕ್ಸ್ಟ್ ನೀವು 30 years ಮುಂದೆ ಹೋಗ್ತೀರಾ ಅಂತ ಹೇಳ್ತಾರೆ ಆಯ್ತಾ. ಸೊ ಅದಕ್ಕೋಸ್ಕರನೇ ನೀವು ಎಷ್ಟು ಡೆಡಿಕೇಶನ್ ಆಗ್ತೀರಾ ಅದ್ರ ಮೇಲೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಸಕ್ಸಸ್ ಆಗ್ಬೋದು. ಓಕೆನಾ, ಇದು ನನ್ನ ಸ್ಟೋರಿ. ಓಕೆನಾ, ಅಕಸ್ಮಾತ್ ನೀವು ಕೂಡ ಫ್ರೆಶರ್ ಆಗಿ ಇಲ್ಲಾಂದ್ರೆ ಸ್ಕ್ರಾಚ್ ಇಂದ ಶುರು ಮಾಡ್ಬೇಕು ಅಂತ ಅಂದ್ರೆ ಓಕೆನಾ, ಮ್ಯಾಕ್ಸಿಮಮ್ ನೀವು 6 to 7 months ಆಸ್ ಎ ಲರ್ನಿಂಗ್ ಪೀರಿಯಡ್ ಆಗಿ ನೀವು ಡೆಡಿಕೇಟ್ ಮಾಡ್ಲೇಬೇಕಾಗುತ್ತೆ. ಬಂದಿದ ತಕ್ಷಣ ನಾನು 1 ಲಕ್ಷದಿಂದ 10 ಕೋಟಿ ಮಾಡ್ಬಿಡ್ತೀನಿ, ಅಂದ್ರೆ 10,000ದಿಂದ 10 ಕೋಟಿ ಆಗುತ್ತೆ ಅಂತ ಖಂಡಿತ ಆಗ್ಬೋದು. ಓಕೆನಾ, ಅದು ಜಸ್ಟ್ ಎಕ್ಸೆಪ್ಷನ್ ಮಾತ್ರ, ಒಂದು 2-3 ಜನಕ್ಕೆ ಆಗ್ಬೋದು. ಬಟ್ ಅದಾದ್ಮೇಲೆ ಅದು ವಾಪಸ್ ಲಾಸು ಆಗುತ್ತೆ. ಏನಕ್ಕೆ ನೀವು 1 ಲಕ್ಷದಿಂದ 1 ಕೋಟಿ ಮಾಡಿದ್ರೆ ಪುನಃ 1 ಕೋಟಿಯಿಂದ 100 ಕೋಟಿ ಮಾಡ್ಬೇಕು ಅಂತ ನಿಮ್ಗೆ ತಲೆಯಲ್ಲಿ ಬರುತ್ತೆ. ಓಕೆನಾ, ಏನ್ 1 ಕೋಟಿಯಿಂದ ಲೈಕ್ 1 ಲಕ್ಷದಿಂದ 1 ಕೋಟಿ ಮಾಡಿರ್ತೀವಿ, ಆ ಟೈಮಲ್ಲಿ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾ ಇರ್ಬೋದು, ಇಲ್ಲ ಡೌನ್ ಸೈಡ್ ಬರ್ತಾ ಇರ್ಬೋದು. ಯಾಕಂದ್ರೆ ಎವ್ರಿ ಟೈಮ್ ಮಾರ್ಕೆಟ್ ಒಂದೇ ತರ ಇರೋದಿಲ್ಲ. ಒಂದ್ಸಲ ಅಪ್ ಆಗುತ್ತೆ, ಡೌನ್ ಆಗುತ್ತೆ, ಸೈಡ್ ವೇಸ್ ಹೋಗುತ್ತೆ. ಓಕೆನಾ, ವಾಲೆಟೈಲ್ ಇರುತ್ತೆ. ಏನೋ ಒಂದು ಸ್ಪೈಕ್ ಅಲ್ಲಿ ನೀವು ದುಡ್ಡು ಮಾಡಿರ್ತೀರಾ. ಓಕೆನಾ, ನೆಕ್ಸ್ಟ್ ಅದು ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ಓಕೆನಾ, ಅದಕ್ಕೋಸ್ಕರನೇ 5 to 6 months ನೀವು ಡೆಡಿಕೇಶನ್ ಮತ್ತೆ ಫೋಕಸ್ ಹಾಕಿದ್ರೆ ಒಂದು ಲರ್ನಿಂಗ್ ಪೀರಿಯಡ್ ಅಂತ ನೀವು ಅದನ್ನ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ನೀವು ಹೆಂಗೆ ಲೈಕ್ ನಿಮ್ದು ಟ್ರೇಡಿಂಗ್ ಸ್ಟೈಲ್ ನ ನೀವು ಕಲಿಬೇಕಾಗುತ್ತೆ. ಒಂದು ನೀವು ಲೈಕ್ ಸ್ವಿಂಗ್ ಟ್ರೇಡಿಂಗ್ ಲೈಕ್ ಆಪ್ಷನ್ ಇದೆ, ತುಂಬಾ ಆಪ್ಷನ್ಸ್ ಇರುತ್ತೆ. ಸ್ವಿಂಗ್ ಟ್ರೇಡಿಂಗ್ ಆಗ್ಬೋದು, ಇಂಟ್ರಾಡೇ ಆಗಿರ್ಬೋದು, ಲೈಕ್ BTST ಟ್ರೇಡ್ ಇರುತ್ತೆ, ತುಂಬಾ ತರ ಟ್ರೇಡಿಂಗ್ ಇರುತ್ತೆ. ನಿಮ್ಗೆ ಯಾವ್ದು ಲೈಕ್ ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ ನಿಮ್ ಸೆಟಪ್ಗೆ, ಅದನ್ನ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಓಕೆನಾ, ಆ ಐಡೆಂಟಿಫೈ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋದು. ಅವ್ರೇನೋ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದಾರೆ, ಇವ್ರು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದಾರೆ, ನಾನು ಕೂಡ ಅದೇ ಮಾಡ್ತೀನಿ ಅಂದ್ರೆ ಖಂಡಿತ ಆಗೋದಿಲ್ಲ. ಓಕೆನಾ, ಎವ್ರಿ ಟ್ರೇಡರ್ಸು ಅವ್ರ ಟ್ರೇಡಿಂಗ್ ಸ್ಟೈಲು ಬೇರೆ ಬೇರೆ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ನಿಮ್ದು ಫಸ್ಟ್ ನೀವು ಯಾವ ಸ್ಟೇಜ್ ಅಲ್ಲಿ ಇದೀರಾ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಸ್ವಲ್ಪ ಜನ ಆಪ್ಷನ್ ಬೈಯಿಂಗ್ ಮಾಡ್ತಾರೆ, ಸ್ವಲ್ಪ ಜನ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ. ಯಾಕಂದ್ರೆ ಅದು ಅವ್ರವ್ರ ಫೀಲ್ಡ್ಗೆ ಕರೆಕ್ಟ್ ಆಗಿರುತ್ತೆ. ಏನಕ್ಕೆ ಅವರು ಆ ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ತರವಾಗಿರ್ತಾರೆ. ಸೊ ಅದಕ್ಕೋಸ್ಕರನೇ ನಿಮ್ದು ಎಲ್ಲಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ, ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಆಮೇಲೆ ಕ್ಯಾಪಿಟಲ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಎಷ್ಟು ಕ್ಯಾಪಿಟಲ್ ಬೇಕು ಆಸ್ ಎ ನೀವು ಸ್ಟಾಕ್ ಮಾರ್ಕೆಟ್ಗೆ, ಇಲ್ಲಾಂದ್ರೆ ಇಂಟ್ರಡ್ಯೂಸ್ ಆಗ್ತಾ ಇದೀನಿ ಅಂತಾರೆ, ಆಸ್ ಎ ಸ್ಕ್ರಾಚ್ ಆಗಿ ಶುರು ಮಾಡ್ತಾ ಇದೀನಿ ಅಂದ್ರೆ. ಓಕೆನಾ, ಇದು 6 to 7 months ನಿಮ್ ಲರ್ನಿಂಗ್ ಪೀರಿಯಡ್ ಬೇಕಾಗುತ್ತೆ. ಅದಾದ್ಮೇಲೆ ಏನ್ ನೀವು ಡೆಡಿಕೇಶನ್ ಆಗ್ತೀರಾ, ಇಲ್ಲ ನಾನು ಕೂಡ ನಂದು ಸ್ಯಾಲರಿಗಿಂತ ಜಾಸ್ತಿ ಅಮೌಂಟ್ ಅರ್ನ್ ಮಾಡಬೇಕು ಅಂದ್ರೆ ಪ್ರಾಫಿಟಬಲ್ ಆಗ್ಬೇಕು, ಫುಲ್ ಟೈಮ್ ಆಗ್ಬೇಕು ಅಂದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಡೆಡಿಕೇಶನ್ ಹಾಕ್ಲೇಬೇಕು. ಮ್ಯಾಕ್ಸಿಮಮ್ ಲೈಕ್ ಹೇಳೋದು ಅಂದ್ರೆ ಒಂದು 3 to 4 years ಹಾಗೆ ಆಗುತ್ತೆ. ಓಕೆನಾ, ಅದಕ್ಕಿಂತ ಕಡಿಮೆನೂ ಕೂಡ ಆಗ್ಬೋದು. ಬಟ್ ಮ್ಯಾಕ್ಸಿಮಮ್ ಇವಾಗ ಏನ್ ಸೆಬಿ ಹೇಳಿರೋ ಪ್ರಕಾರ 95% ಲಾಸ್ ಆಗ್ತಾರೆ ಟ್ರೇಡಿಂಗ್ ಅಲ್ಲಿ, ಓನ್ಲಿ 5 to 10% ಮಾತ್ರ ಅಂತ. ಆ 10% ಅಲ್ಲಿ ನಾವು ಬರ್ಬೇಕು ಅಂದ್ರೆ ಆಬ್ವಿಯಸ್ಲಿ 3 to 4 years ಹಾಗೆ ಆಗುತ್ತೆ. ಏನಕ್ಕೆ ಅಂದ್ರೆ ನೀವು ಇವನ್ ಇಂಜಿನಿಯರಿಂಗ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಮ್ಯಾಕ್ಸಿಮಮ್ ನೀವು 3 to 4 years ನೀವು ಓದ್ಲೇಬೇಕು. ಓಕೆ, ನಾನು 1 ವರ್ಷಕ್ಕೆ ಡಾಕ್ಟರ್ ಆಗ್ಬಿಡ್ತೀನಿ, 2 ವರ್ಷಕ್ಕೆ ಡಾಕ್ಟರ್ ಆಗ್ತೀನಿ ಅಂದ್ರೆ ಆಗೋದಿಲ್ಲ. ಓಕೆನಾ, ಅದಕ್ಕೋಸ್ಕರ ನೀವು ಸ್ವಲ್ಪ ಡೆಡಿಕೇಶನ್ ಮಾಡ್ತೀನಿ ಅಂದ್ರೆ ಖಂಡಿತ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಓಕೆನಾ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ತುಂಬಾ ದೊಡ್ಡ ವಿಡಿಯೋ ಆಯ್ತು, ಬಟ್ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ವಿಡಿಯೋ ದೊಡ್ಡದು ಹಾಗೆ ಆಗುತ್ತೆ. ಓಕೆನಾ, ಈ ವಿಡಿಯೋನಾರ ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಕ್ಯಾಪಿಟಲ್ ಎಷ್ಟು ಬೇಕು ಟ್ರೇಡಿಂಗ್ ಅಲ್ಲಿ ನೀವು ಆಸ್ ಎ ಬಿಗಿನರ್ ಆಗಿ ಬಂತು ಅಂದ್ರೆ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಮಾಮೂಲಿ ಫಸ್ಟ್ ಹೇಳ್ದಂಗೆ ಅಟೆಂಡೆನ್ಸ್ ಹಾಕಿ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೂಡ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ. ಓಕೆನಾ, ಓಕೆ, ಥ್ಯಾಂಕ್ ಯು.